ಈಗ ನಾವು ಕಾಮಾ ಆಪರೇಟರ್ ನ ಸ್ಟಡಿ ಮಾಡ್ತಾ ಹೋಗೋಣ. ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಬರುತ್ತಲ್ಲ, ಕೋಲನ್ನು, ಸೆಮಿಕೋಲನ್ನು, ಐಫನ್ನು, ಅದೇ ತರನೇ ಕಾಮಾ. ಈ ಕಾಮನ ನಮ್ಮ ಸಿ ಪ್ರೋಗ್ರಾಮ್ ಅಲ್ಲಿ ಆಪರೇಟರ್ ಆಗಿ ಯೂಸ್ ಮಾಡ್ತೇವೆ. ಹಾಗಾದ್ರೆ ಈ ಕೆಲವೊಂದು ಸ್ಟೇಟ್ಮೆಂಟ್ಸ್ ಇಂದ ಏನ್ ಔಟ್ಪುಟ್ ಬರುತ್ತೆ ಅಥವಾ ಏನಾರ ಇದೆ ಅಂತ ನೋಡ್ಬೋಣ. ವಾಟ್ ಆರ್ ದ ಔಟ್ಪುಟ್ಸ್ ಆಫ್ ದಿಸ್ ಸ್ಟೇಟ್ಮೆಂಟ್ಸ್? ನೋಡಿ, ಸಮ್ ಇಸ್ ಈಕ್ವಲ್ ಟು ವಿತ್ ಇನ್ ದ ಬ್ರಾಕೆಟ್ ಎಕ್ಸ್ ಇಸ್ ಈಕ್ವಲ್ ಟು 10, ವೈ ಇಸ್ ಈಕ್ವಲ್ ಟು 20 ಮತ್ತೆ ಎಕ್ಸ್ ಪ್ಲಸ್ ವೈ ಕಾಮಾ ಇಂದ ಸಪರೇಟ್ ಆಗಿದೆ. ಅಂದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಔಟ್ಪುಟ್ ಏನ್ ಬರುತ್ತೆ ಅಂದ್ರೆ ಈ ಸಮ್ ಅಲ್ಲಿ ಏನ್ ಬರುತ್ತೆ ಅಂತ ನಾವು ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಡಿಸ್ಪ್ಲೇ ಮಾಡೋ ಪ್ರಯತ್ನ ಮಾಡಿದೀವಿ. ಅದೇ ತರನೇ ಎ ಇಸ್ ಈಕ್ವಲ್ ಟು ಬ್ರಾಕೆಟ್ ಒಳಗಡೆ 10, 20 ಕಾಮನ್ ಸಪರೇಟ್ ಆಗಿದೆ. ಅನಂತರ 20 ಮತ್ತೆ 10 ಪ್ಲಸ್ 20 ಅದು ಕೂಡ ಕಾಮನ್ ಸಪರೇಟ್ ಆಗಿದೆ. ಅಂದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಎ ವ್ಯಾಲ್ಯೂ ಏನಾಗುತ್ತೆ. ಅದೇ ತರನೇ ಬಿ ಇಸ್ ಈಕ್ವಲ್ ಟು 10 ಮತ್ತೆ 20 ಕಾಮನ್ ಸಪರೇಟ್ ಆಗಿದೆ. ಹಾಗೆ 20 ಮತ್ತೆ 10 ಪ್ಲಸ್ 20 ಕಾಮನ್ ಸಪರೇಟ್ ಆಗಿದೆ. ಅಂದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಬಿ ವ್ಯಾಲ್ಯೂ ಏನಾಗುತ್ತೆ, ಎರಡು ವ್ಯಾಲ್ಯೂಸ್ ನ ಪ್ರಿಂಟ್ ಸ್ಟೇಟ್ಮೆಂಟ್ ಮುಖಾಂತರ ಡಿಸ್ಪ್ಲೇ ಮಾಡೋ ಪ್ರಯತ್ನ ಮಾಡಿದೀವಿ. ಹಾಗಾದ್ರೆ ಇಲ್ಲಿ ಯಾವ್ದಾದ್ರು ಸ್ಟೇಟ್ಮೆಂಟ್ಸ್ ಅಲ್ಲಿ ಎರರ್ ಏನಾದ್ರು ಬರುತ್ತಾ ಅಥವಾ ನಿಜವಾಗಿ ಔಟ್ಪುಟ್ ಬರುತ್ತಾ ಅಂತ ಚೆಕ್ ಮಾಡಬೇಕಾಗಿದೆ. ಅಂದ್ರೆ ಚೆಕ್ ಮಾಡೋಕ್ಕಿಂತ ಮೊದಲು ನಾವು ಕಾಮಾ ಆಪರೇಟರ್ ನ ಸ್ಟಡಿ ಮಾಡೋಣ. ನೋಡಿ, ಕಾಮಾ ಆಪರೇಟರ್ ಈಸ್ ಯೂಸ್ ಟು ರೈಟ್ 2 or more statements in a single line of statement. ಇಷ್ಟ ಇಲ್ಲಿ ಹೇಳ್ತಾ ಇರೋದು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಲೈನ್ ಆಫ್ ಸ್ಟೇಟ್ಮೆಂಟ್ ನ ಸಿಂಗಲ್ ಲೈನ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಕಾಮಾ ಆಪರೇಟರ್ ನ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಅಂತ ಹೇಳ್ತಾ ಇದ್ದಾರೆ. ಚೆಕ್ ಮಾಡಿ ನೋಡೋಣ. ಇಲ್ಲೊಂದು ಎಕ್ಸಾಂಪಲ್ ತಗೋಣ. ಎಕ್ಸ್ ಇಸ್ ಈಕ್ವಲ್ ಟು 10, ವೈ ಇಸ್ ಈಕ್ವಲ್ ಟು 20, ಸಮ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಈ ಮೂರು ಸ್ಟೇಟ್ಮೆಂಟ್ಸ್ ನ ಸಿಂಗಲ್ ಲೈನ್ ಆಫ್ ಸ್ಟೇಟ್ಮೆಂಟ್ ಇಂದ ರೀಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ನೋಡಿ, ಸಾಧ್ಯ ಆಗಬಹುದು. ಸಮ್ ಈಸ್ ಈಕ್ವಲ್ ಟು ವಿತ್ ಇನ್ ದ ಬ್ರಾಕೆಟ್ ಎಕ್ಸ್ ಈಸ್ ಈಕ್ವಲ್ ಟು 10, ವೈ ಈಸ್ ಈಕ್ವಲ್ ಟು 20, ಎಕ್ಸ್ ಪ್ಲಸ್ ವೈ. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 10 ಟರ್ಮಿನೇಟರ್ ಆಗಿ ನೆಕ್ಸ್ಟ್ ಲೈನ್ ಅಲ್ಲಿ ಬರ್ತಿತ್ತು. ಆನಂತರ ವೈ ಈಸ್ ಈಕ್ವಲ್ ಟು 20 ಟರ್ಮಿನೇಟರ್ ಹಾಕಿದ ನಂತರ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಸಮ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ತಗೊಂಡಿದ್ದು. ಇಲ್ಲಿ ನಾವು ಎಲ್ಲದನ್ನು ಕೂಡ ಸಿಂಗಲ್ ಲೈನ್ ಆಫ್ ಸ್ಟೇಟ್ಮೆಂಟ್ ಅಲ್ಲೇ ಬರೆದು ಬಿಟ್ಟಿದೀವಿ. ಆದ್ರೆ ಎಕ್ಸ್ ಇಸ್ ಈಕ್ವಲ್ ಟು 10 ಆದ ನಂತರ ವೈ ಇಸ್ ಈಕ್ವಲ್ ಟು 20, ನೆಕ್ಸ್ಟ್ ಆದ ನಂತರ ಎಕ್ಸ್ ಪ್ಲಸ್ ವೈ ಅಂತ ಕೊಟ್ಟಿದ್ದೀವಿ. ಹಾಗಾದ್ರೆ ಈ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಮತ್ತೆ ಈ ಇನ್ಸ್ಟ್ರಕ್ಷನ್ ಇಂದನೂ ಕೂಡ ಸೇಮ್ ರಿಸಲ್ಟ್ ಬಂದ್ರೆ ಮಾತ್ರ ಈ ಮೂರು ಸ್ಟೇಟ್ಮೆಂಟ್ಸ್ ಗೆ ಇದೊಂದು ಸ್ಟೇಟ್ಮೆಂಟ್ ಈಕ್ವಲ್ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ನೋಡೋಣ. ಇದು ಟಾಪ್ ಟು ಬಾಟಮ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಈ ಸ್ಟೇಟ್ಮೆಂಟ್ಸ್ ಇದು ಈಕ್ವಲ್ಸ್ ಇಂದ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದು ಲೆಫ್ಟ್ ಟು ರೈಟ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಬಂದ್ರೆ ಈ ಟಾಪ್ ಟು ಬಾಟಮ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳಿದ್ವಲ್ಲ, ಫಸ್ಟ್ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ, ಎಕ್ಸ್ ಈಕ್ವಲ್ ಟು 10 ಇನ್ಸ್ಟಲೇಷನ್ ಆಗುತ್ತೆ. ಅದಾದ ನಂತರ ಸೆಕೆಂಡ್ ಎಕ್ಸ್ಪ್ರೆಷನ್ ಹಾಗಾದ್ರೆ ವೈ ಇಸ್ ಈಕ್ವಲ್ ಟು 20 ಆಗುತ್ತೆ. ಅಂದ್ರೆ ಲಾಸ್ಟ್ ಎಕ್ಸ್ಪ್ರೆಷನ್ ಎಕ್ಸ್ ಪ್ಲಸ್ ವೈ ಅಂತ ಹೇಳಿದ್ರೆ 30 ಆಯ್ತು. 30 ಬಂದು ಸಮ್ ಒಳಗಡೆ ಸ್ಟೋರ್ ಆಗುತ್ತೆ. ಈಗ ಇಲ್ಲಿ ಬರೋದಾದ್ರೆ ಇಲ್ಲಿ ಲೆಫ್ಟ್ ಟು ರೈಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳಿದ್ವಲ್ಲ, ಫಸ್ಟ್ ಎಕ್ಸ್ ವ್ಯಾಲ್ಯೂ 10 ಇನ್ಸ್ಟಲೇಷನ್ ಆಗುತ್ತೆ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ 10 ಆಯ್ತು. ಆ ನಂತರ ಸೆಕೆಂಡ್ ವೈ ಇಸ್ ಈಕ್ವಲ್ ಟು 20 ಅಂತಂದ್ರೆ ವೈ ವ್ಯಾಲ್ಯೂ 20. ಇದಾದ ನಂತರ ಎಕ್ಸ್ ಪ್ಲಸ್ ವೈದು ರಿಸಲ್ಟೆಂಟ್ ವ್ಯಾಲ್ಯೂ ಲೆಫ್ಟ್ ಹ್ಯಾಂಡ್ ಸೈಡ್ ವೇರಿಯಬಲ್ ಅಲ್ಲಿ ಸ್ಟೋರ್ ಆಗುತ್ತೆ. ಹಾಗಾದ್ರೆ ಸಮ್ ವ್ಯಾಲ್ಯೂ 30 ಆಯ್ತು. ಹಾಗಾದ್ರೆ ರೈಟ್ ಮೋಸ್ಟ್ ಎಕ್ಸ್ಪ್ರೆಷನ್ ಇದೆಯಲ್ಲ, ಇದ್ರದ್ದು ರಿಸಲ್ಟೆಂಟ್ ವ್ಯಾಲ್ಯೂ ಬಂದು ಸಮ್ ಅಲ್ಲಿ ಸ್ಟೋರ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಆಗಿತ್ತಲ್ಲ ಕೆಲಸ, ಅದೇ ಕೆಲಸ ಇಲ್ಲೂ ಕೂಡ ಆಗಿದೆ. ಹಾಗಾದ್ರೆ ಈ ಮೂರು ಸ್ಟೇಟ್ಮೆಂಟ್ಸ್ ನ ಸಿಂಗಲ್ ಲೈನ್ ಆಫ್ ಸ್ಟೇಟ್ಮೆಂಟ್ ಇಂದ ರೀಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆಯ್ತು. ಎನಿಹೌ, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಸಮ್ ವ್ಯಾಲ್ಯೂ ನಿಜವಾಗ್ಲೂ 30 ಬಂದಿದೆಯಾ ಅಂತ ಚೆಕ್ ಮಾಡ್ಬೇಕಂದ್ರೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕಿ ಡಿಸ್ಪ್ಲೇ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಸಮ್ ವ್ಯಾಲ್ಯೂ 30 ಬರುತ್ತೆ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ಈಗ ಅದನ್ನ ಸಿ ಕಂಪೈಲರ್ ಮುಖಾಂತರ ಒಂದ್ಸರಿ ಚೆಕ್ ಮಾಡಿ ನೋಡೋಣ. ಈ ಪ್ರೋಗ್ರಾಮ್ಗೆ ಎಷ್ಟು ವೇರಿಯಬಲ್ಸ್ ಬೇಕಾಗಬಹುದು? ಎಕ್ಸ್, ವೈ ಮತ್ತೆ ಸಮ್. ಹಾಗಾದ್ರೆ 3 ವೇರಿಯಬಲ್ಸ್ ಬೇಕಾಗಬಹುದು. ಹಾಗಾದ್ರೆ ಇಂಟಿಜರ್ಲಿ ಆ 3 ವೇರಿಯಬಲ್ಸ್ ಇದೆಯಲ್ಲ, ಆ 3 ವೇರಿಯಬಲ್ಸ್ ನ ಡಿಕ್ಲೇರ್ ಮಾಡ್ಕೊಳ್ಳೋಣ. ಈಗ ಎಕ್ಸ್, ವೈ ಮತ್ತೆ ಸಮ್ ಅಂತ 3 ವೇರಿಯಬಲ್ಸ್ ನ ಇಂಟಿಜರ್ ಅಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದೀವಿ. ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಆದ ನಂತರ ಸ್ಕ್ರೀನ್ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ ಆಸ್ ಯೂಶುವಲಿ CLR/SCR ಫಂಕ್ಷನ್ ಕೊಡೋಣ. CLR/SCR ಫಂಕ್ಷನ್ ಕೊಟ್ಟಾದ ನಂತರ ಈ ಪ್ರೋಗ್ರಾಮ್ಗೆ ನಾವು ಯಾವುದೇ ವ್ಯಾಲ್ಯೂಸ್ ನ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಯೂಸರ್ಗೆ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಹಾಗೇನೆ ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಮುಖಾಂತರನು ಕೂಡ ಯಾವುದೇ ವ್ಯಾಲ್ಯೂಸ್ ನ ರೀಡ್ ಮಾಡೋ ಅವಶ್ಯಕತೆ ಇಲ್ಲ. ನೇರವಾಗಿ ವೇರಿಯಬಲ್ಸ್ ನ ಇನಿಷಿಯಲೈಸೇಷನ್ ಮಾಡ್ಲಿಕ್ಕೆ ಅಂತ ಹೋಗೋಣ. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 10 ಅಂತ ಇನಿಷಿಯಲೈಸೇಷನ್ ಮಾಡಿದ್ದೇವೆ.
ಆನಂತರ y ವ್ಯಾಲ್ಯೂನು ಕೂಡ ಇನಿಷಿಯಲೈಸೇಷನ್ ಮಾಡೋಣ. y ವ್ಯಾಲ್ಯೂ ಇದೆಯಲ್ಲ, y ವ್ಯಾಲ್ಯೂನ 10 ಗೆ ಇನಿಷಿಯಲೈಸೇಷನ್ ಮಾಡಿದ ನಂತರ ನೆಕ್ಸ್ಟ್ ನಾನೀಗ ಸಮ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹಾಗಾದ್ರೆ ಸಮ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸಮ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಈಗ ಸಮ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಈ ಸ್ಟೇಟ್ಮೆಂಟ್ ಕೊಟ್ಟಾದ ನಂತರ ಎಕ್ಸ್ ವ್ಯಾಲ್ಯೂ ಏನಾಗಿದೆ, ವೈ ವ್ಯಾಲ್ಯೂ ಏನಾಗಿದೆ, ಹಾಗಾದ್ರೆ ಸಮ್ ವ್ಯಾಲ್ಯೂ ಏನಾಗಿದೆ ಅಂತ ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಹೋಗೋಣ. ಹಾಗಾದ್ರೆ ಇದು ಟಾಪ್ ಟು ಬಾಟಮ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಆಲ್ರೆಡಿ ನಾವು ನೋಡ್ಕೊಂಡಿದೀವಿ. ಹಾಗಾದ್ರೆ ಫಸ್ಟ್ ಎಕ್ಸ್ ವ್ಯಾಲ್ಯೂ 10 ಇನ್ಸ್ಟಲೇಷನ್ ಆಗುತ್ತೆ, ವೈ ವ್ಯಾಲ್ಯೂ 20 ಇನ್ಸ್ಟಲೇಷನ್ ಆಗುತ್ತೆ. ಹಾಗಾದ್ರೆ ಸಮ್ ವ್ಯಾಲ್ಯೂ ಏನು ಡಿಪೆಂಡ್, ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ ಈ ಎಕ್ಸ್ಪ್ರೆಷನ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಾದ್ರೆ ಎಕ್ಸ್ ಪ್ಲಸ್ ವೈ ಅಂತಂದ್ರೆ 10 ಪ್ಲಸ್ 20, ಹಾಗಾದ್ರೆ ಸಮ್ ವ್ಯಾಲ್ಯೂ 30 ಆಗುತ್ತೆ. ಇದನ್ನ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಡಿಸ್ಪ್ಲೇ ಮಾಡಿ ನೋಡೋಣ. ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ ಮತ್ತೆ ಸಮ್ ವ್ಯಾಲ್ಯೂನ ಡಿಸ್ಪ್ಲೇ ಮಾಡೋ ಪ್ರಯತ್ನ ಮಾಡಿದ್ದೇವೆ. ಇಲ್ಲಿಗೆ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿದ್ರಿಂದ ಗೆಟ್ ಸಿ ಎಚ್ ಕೊಟ್ಬಿಟ್ಟು ಈ ಪ್ರೋಗ್ರಾಮ್ ನ ಕ್ಲೋಸ್ ಮಾಡೋಣ. ಇಲ್ಲಿಗೆ ಈ ಪ್ರೋಗ್ರಾಮ್ ನ ಗೆಟ್ ಸಿ ಎಚ್ ಕೊಟ್ಟು ಪ್ರೋಗ್ರಾಮ್ ಕ್ಲೋಸ್ ಮಾಡಿದ ನಂತರ ಪ್ರೋಗ್ರಾಮ್ ನ ರನ್ ಮಾಡೋಣ. ಪ್ರೋಗ್ರಾಮ್ ರನ್ ಮಾಡಿದ ನಂತರ ರಿಸಲ್ಟ್ ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ. ಎಕ್ಸ್ ವ್ಯಾಲ್ಯೂ 10 ಗೆ ಇನಿಷಿಯಲೈಸೇಷನ್ ಆಗಿದೆ, ಆನಂತರ ವೈ ವ್ಯಾಲ್ಯೂ 20 ಗೆ ಇನಿಷಿಯಲೈಸೇಷನ್ ಆಗಿದೆ, ಆನಂತರ ಸಮ್ ವ್ಯಾಲ್ಯೂ 30 ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಇದು ಕರೆಕ್ಟ್ ಆಗಿ ಬಂದಿದೆ. ಈಗ ನಮ್ಮ ಮುಂದೆ ಇರ್ತಕ್ಕಂತಹ ಪ್ರಾಬ್ಲಮ್ ಏನಂತಂದ್ರೆ ಈ ಮೂರು ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಎಕ್ಸ್ ಇಸ್ ಈಕ್ವಲ್ ಟು 10, ವೈ ಇಸ್ ಈಕ್ವಲ್ ಟು 20, ಸಮ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ, ಈ ಮೂರು ಸ್ಟೇಟ್ಮೆಂಟ್ಸ್ ನ ಸಿಂಗಲ್ ಲೈನ್ ಆಫ್ ಸ್ಟೇಟ್ಮೆಂಟ್ ಇಂದ ರೀಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಕಾಮಾ ಆಪರೇಟರ್ ನ ಯೂಸ್ ಮಾಡ್ಕೊಂಡು ಅನ್ನೋದೇ ನಮ್ಮ ಕ್ವಶನ್. ಹಾಗಾದ್ರೆ ಈ ಮೂರು ಸ್ಟೇಟ್ಮೆಂಟ್ಸ್ ನ ತೆಗೆದ್ಬಿಟ್ಟು ಆ ಸಿಂಗಲ್ ಲೈನ್ ಆಫ್ ಸ್ಟೇಟ್ಮೆಂಟ್ ಇಂದ ರೀಪ್ಲೇಸ್ ಮಾಡಿ. ಏನ್ ನಮ್ಮ ಸ್ಟೇಟ್ಮೆಂಟ್ಸ್? ಸ್ಟೇಟ್ಮೆಂಟ್ ಈ ತರ ಇದೆ, ಸಮ್ ಇಸ್ ಈಕ್ವಲ್ ಟು ಓಪನ್ ದ ಬ್ರಾಕೆಟ್ ಎಕ್ಸ್ ಇಸ್ ಈಕ್ವಲ್ ಟು 10 ಕಾಮ ಇಂದ ಸಪರೇಟ್ ಮಾಡಬೇಕು, ಆನಂತರ y ಇಸ್ ಈಕ್ವಲ್ ಟು 20 ಕಾಮ, ಆನಂತರ ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಕ್ಲೋಸ್ ಮಾಡಿ ಟರ್ಮಿನೇಟ್ ಹಾಕೋಣ. ಈಗ ಹಳೆದು ರಿಸಲ್ಟ್ ಇದೆಯಲ್ಲ ಅದನ್ನ ಉಳಿಸ್ಕೊಳ್ಳೋಕೋಸ್ಕರ ಈ ಸಿ ಎಲ್ ಆರ್ ಎಸ್ ಆರ್ ಫಂಕ್ಷನ್ ಇದೆಯಲ್ಲ ಅದನ್ನ ಕಾಮೆಂಟ್ ಮಾಡೋಣ. ಇದನ್ನ ಕಾಮೆಂಟ್ ಮಾಡಿದೀವಿ. ಆನಂತರ ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಇದೆಯಲ್ಲ, ಇಲ್ಲಿ ಬಿಗಿನಿಂಗ್ ಅಲ್ಲಿ ಬ್ಯಾಕ್ ಸ್ಲಾಶ್ ಅನ್ನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಈ ಸೆಕೆಂಡ್ ಟೈಮ್ ರನ್ ಆದಂತಹ ರಿಸಲ್ಟೆಂಟ್ ವ್ಯಾಲ್ಯೂ ಕೂಡ ಅದೇ ಲೈನ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಕ್ಕೋಸ್ಕರ ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಬಿಗಿನಿಂಗ್ ಅಲ್ಲೇ 2 ಸರಿ ಬ್ಯಾಕ್ ಸ್ಲಾಶ್ ಅನ್ನು ಕೊಟ್ಟಿದ್ದೀನಿ. ಈಗ ಈ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣ. ಈಗ ಈ ಪ್ರೋಗ್ರಾಮ್ ನ ರನ್ ಮಾಡಿದಾಗ ರಿಸಲ್ಟೆಂಟ್ ವ್ಯಾಲ್ಯೂ ಏನ್ ಬಂದಿದೆ ಅಂತ ಹೇಳಿದ್ರೆ, ಹೋದ್ ಸರಿ ಫಸ್ಟ್ ಟೈಮ್ ರನ್ ಮಾಡಿದಾಗ ಏನ್ ರಿಸಲ್ಟ್ ಬಂದಿತ್ತಲ್ಲ 10 20 30 ಸೇಮ್ ಆಸ್ ಇಟ್ ಈಸ್ ಬಂದಿದೆ. 10 20 30 ಬಂದಿದೆ. ಹಾಗಾದ್ರೆ ಓವರ್ ಆಲ್ ಆಗಿ ಆ ಮೂರು ಸ್ಟೇಟ್ಮೆಂಟ್ಸ್ ನ ಸಿಂಗಲ್ ಲೈನ್ ಆಫ್ ಸ್ಟೇಟ್ಮೆಂಟ್ ಇಂದ ರೀಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆಯ್ತು. ನೆಕ್ಸ್ಟ್ ಇದು ಬಿಗಿನಿಂಗ್ ಎಲ್ಲ ತಗೊಂಡಂತ ಕ್ವಶನ್ ಇದು. ಎ ಈಸ್ ಈಕ್ವಲ್ ಟು ನೋಡಿ ಬ್ರಾಕೆಟ್ ಒಳಗಡೆ ನಾವು 10 ಮತ್ತೆ 20 ಕಾಮೆಂಟ್ ಸಪರೇಟ್ ಮಾಡಿದೀವಿ, ಮತ್ತೆ 20 ಮತ್ತೆ 10 ಪ್ಲಸ್ 20 ನ ಕಾಮೆಂಟ್ ಸಪರೇಟ್ ಮಾಡಿದ್ವಿ. ಆದ್ರೆ ಇಲ್ಲೂ ಕೂಡ ಸೇಮ್ ಆಸ್ ಇಟ್ ಇಸ್ ಇದೆ, ಅದ್ರಲ್ಲಿ ಬ್ರಾಕೆಟ್ ಇದೆಯಲ್ಲ ಬ್ರಾಕೆಟ್ ತೆಗೆದ್ಬಿಟ್ಟಿದ್ವಿ. ಹಾಗಾದ್ರೆ ಈಗ ಎ ವ್ಯಾಲ್ಯೂ ಏನಾಗುತ್ತೆ, ಬಿ ವ್ಯಾಲ್ಯೂ ಏನಾಗುತ್ತೆ, ಇದು ನಮ್ಮ ಕ್ವಶನ್. ಹಾಗಾದ್ರೆ ಇದು ಎರರ ಅಥವಾ ಔಟ್ಪುಟ್ ಬರುತ್ತಾ ನೋಡಿ. ಇಲ್ಲಿ ಎ ವ್ಯಾಲ್ಯೂ 30 ಬರುತ್ತೆ. ಯಾಕೆ? ಇಲ್ಲಿ 10 ಮತ್ತೆ 20 ಇದೆಯಲ್ಲ ಅದು ಕನ್ಸಿಡರ್ ಆಗಲ್ಲ. ನಾನೀಗ ಈಗ ಸ್ವಲ್ಪ ಹೊತ್ತಿನ ಮೊದಲು ಹೇಳಿದೆ ರೈಟ್ ಮೋಸ್ಟ್ ಎಕ್ಸ್ಪ್ರೆಷನ್ ರಿಸಲ್ಟೆಂಟ್ ವ್ಯಾಲ್ಯೂ ಲೆಫ್ಟ್ ಹ್ಯಾಂಡ್ ಸೈಡ್ ವೇರಿಯಬಲ್ ಸ್ಟೋರ್ ಆಗುತ್ತೆ ಅಂತ ಹೇಳಿದೆ. ಯಾವಾಗ ಅಂತಂದ್ರೆ ಬ್ರಾಕೆಟ್ ಆಗಿದ್ದಾಗ. ಜ್ಞಾಪಕ ಇರಲಿ, ಬ್ರಾಕೆಟ್ ಹಾಕಿರ್ಲಿಲ್ಲ ಅಂತಂದ್ರೆ ಇಲ್ಲಿ ನೋಡೋಣ. ರೈಟ್ ಮೋಸ್ಟ್ ಎಕ್ಸ್ಪ್ರೆಷನ್ ಅಥವಾ ವ್ಯಾಲ್ಯೂನು ಇರಬಹುದು. ಅಲ್ಲಿ 10 ಪ್ಲಸ್ 20 ಅಂತಂದ್ರೆ 30 ಆಯ್ತು. ಹಾಗಾದ್ರೆ ಎ ಒಳಗಡೆ 30 ಬಂದು ಸ್ಟೋರ್ ಆಯ್ತು. ಆದ್ರೆ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಏನಾಗಿದೆ ಅಂತಂದ್ರೆ ಇಲ್ಲಿ ಬ್ರಾಕೆಟ್ ಹಾಕಿ ಇಲ್ದಲೇ ಇರೋದ್ರಿಂದ ಫಸ್ಟ್ ವ್ಯಾಲ್ಯೂ 10 ಇದೆ. ಹಾಗಾದ್ರೆ ಬಿ ಒಳಗಡೆ ಬಂದು 10 ಮಾತ್ರ ಸ್ಟೋರ್ ಆಗ್ಬಿಡುತ್ತೆ. ಉಳಿದಿದ್ದು ಯಾವುದು ಕೂಡ ಕನ್ಸಿಡರ್ ಆಗಲ್ಲ, ಎರರು ಕೂಡ ಬರಲ್ಲ. ಹಾಗಾದ್ರೆ ಎ ವ್ಯಾಲ್ಯೂ 30 ಬರುತ್ತೆ, ಬಿ ವ್ಯಾಲ್ಯೂ 10 ಬರುತ್ತೆ. ಹಾಗಾದ್ರೆ ಔಟ್ಪುಟ್ ಅಲ್ಲಿ ಎ ವ್ಯಾಲ್ಯೂ 30 ಮತ್ತೆ ಬಿ ವ್ಯಾಲ್ಯೂ 10 ಬರುತ್ತೆ. ಏನೇ ಒಂದ್ಸರಿ ಸಿ ಕಂಪೈಲರ್ ಅಲ್ಲಿ ಒಂದ್ಸರಿ ಚೆಕ್ ಮಾಡಿ ನೋಡೋಣ. ಈ ಪ್ರೋಗ್ರಾಮ್ಗೆ ಎಷ್ಟು ವೇರಿಯಬಲ್ಸ್ ಬೇಕಾಗಬಹುದು? ಎಕ್ಸ್ ಮತ್ತೆ ವೈ ಅಥವಾ ಎ ಅಥವಾ ಬಿ ಎರಡೇ ವೇರಿಯಬಲ್ಸ್ ಬೇಕಾಗುತ್ತೆ. ಹಾಗಾದ್ರೆ 2 ವೇರಿಯಬಲ್ಸ್ ಡಿಕ್ಲೇರ್ ಮಾಡ್ಕೊಳ್ಳೋಣ. ಎ ಮತ್ತೆ ಬಿ ವೇರಿಯಬಲ್ಸ್ ನ ನಾನು ಇಂಟಿಜರ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಈಗ ಸ್ಕ್ರೀನ್ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ CLR/SCR ಫಂಕ್ಷನ್ ಕೊಡೋಣ. ಈ ಪ್ರೋಗ್ರಾಮ್ ಕೂಡ ಯಾವುದೇ ಇನ್ಪುಟ್ ಕೂಡ ನೆಸೆಸಿಟಿ ಇರಲ್ಲ. ಇಲ್ಲಿ ಎ ಈಸ್ ಈಕ್ವಲ್ ಟು 10, 20, 10 ಪ್ಲಸ್ 20 ಹಾಕಿದೀವಿ. ಹಾಗಾದ್ರೆ ಇಲ್ಲಿ ಬ್ರಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡಿಲ್ಲ, ಜ್ಞಾಪಕ ಇರಲಿ. ಬ್ರಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡಿ ಇಲ್ದಲೇ ಇರೋದ್ರಿಂದ ಎ ವ್ಯಾಲ್ಯೂ
10 ಗೆ ಮಾತ್ರ ಇನಿಷಿಯಲೈಸೇಷನ್ ಆಗುತ್ತೆ. ಇಲ್ಲಿ v ಇಸ್ ಈಕ್ವಲ್ ಟು ಸೇಮ್ ಕೊಟ್ಟಿದ್ವಿ, ಆದ್ರೆ ಬ್ರಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡಿದ್ವಿ. ಬ್ರಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡಿರೋದ್ರಿಂದ ಈ ಎಕ್ಸ್ಟ್ರೀಮ್ ಎಕ್ಸ್ಪ್ರೆಷನ್ ಅಥವಾ ವ್ಯಾಲ್ಯೂ ಇದ್ರೆ ವ್ಯಾಲ್ಯೂ, ಎಕ್ಸ್ಪ್ರೆಷನ್ ಇದ್ರೆ ಎಕ್ಸ್ಪ್ರೆಷನ್, ಬಟ್ ಇಲ್ಲಿ ಎಕ್ಸ್ಪ್ರೆಷನ್ ಇರೋದ್ರಿಂದ 10 ಪ್ಲಸ್ 20 ಹಾಗಾದ್ರೆ ಬಿ ವ್ಯಾಲ್ಯೂ 20 ಗೆ ಇನಿಷಿಯಲೈಸೇಷನ್ ಆಗುತ್ತೆ, ಅಥವಾ ಅದರ ರಿಸಲ್ಟೆಂಟ್ ವ್ಯಾಲ್ಯೂ ಏನಾದರೂ ಆಗಿರಲಿ. ಈಗ ಎ ಮತ್ತೆ ಬಿ ವ್ಯಾಲ್ಯೂ ಸೇಮ್ ಬಂದಿದೆಯಲ್ಲ, ಅದನ್ನ ನಾವು ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡೋಣ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು. ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ಎ ಮತ್ತೆ ಬಿ ವ್ಯಾಲ್ಯೂಸ್ ನ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡಿದ ನಂತರ ಗೆಟ್ ಸಿ ಎಚ್ ಕೊಟ್ಟು ಪ್ರೋಗ್ರಾಮ್ ನ ಕ್ಲೋಸ್ ಮಾಡಿದೆ. ಹಾಗಾದ್ರೆ ಈ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣ. ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಎ ವ್ಯಾಲ್ಯೂ ಎಷ್ಟು ಬರ್ಬೇಕಂದ್ರೆ 10 ಬರಬೇಕು, ಬಿ ವ್ಯಾಲ್ಯೂ 30 ಬರಬೇಕು. ನೋಡಿ, ಎ ವ್ಯಾಲ್ಯೂ 10 ಬಂದಿದೆ, ಬಿ ವ್ಯಾಲ್ಯೂ 30 ಬಂದಿದೆ. ಹಾಗಾದ್ರೆ ನಾವೇನ್ ಅನ್ಕೊಂಡಿದ್ದು ಅದೇ ರೀತಿನೇ ಬಂದಿದೆ. ನೆಕ್ಸ್ಟ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂಡ್ ಮಲ್ಟಿಪಲ್ ಅಸೈನ್ಮೆಂಟ್ ಸ್ಟೇಟ್ಮೆಂಟ್. ಎ ಇಸ್ ಈಕ್ವಲ್ ಟು 20 ಇದೆ, ಬಿ ಇಸ್ ಈಕ್ವಲ್ ಟು 30 ತಗೊಂಡಿದ್ದೀವಿ. ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಎ ಪ್ಲಸ್ ಈಕ್ವಲ್ಸ್ ವಿತಿನ್ ದ ಬ್ರಾಕೆಟ್ ಸಿ ಇಸ್ ಈಕ್ವಲ್ ಟು ಡಿ ಕ್ಲೋಸ್ ಬ್ರಾಕೆಟ್ ಟರ್ಮಿನೇಟರ್. ನಾವು ಈ ತರದ ಆಪರೇಟರ್ ನ ಹೈಸ್ಕೂಲ್ ಎಲ್ಲ ಸ್ಟಡಿ ಮಾಡ್ಬೇಕಾದ್ರೆ ನಾವೆಲ್ಲೂ ಕೂಡ ಈ ತರದೆಲ್ಲ ಸ್ಟಡಿ ಮಾಡಿಲ್ಲ. ಸಿ ಪ್ರೋಗ್ರಾಮ್ ಅಲ್ಲಿ ಸಾಧ್ಯ ಆಗುತ್ತಾ ಅಥವಾ ಎರರ್ ಬರುತ್ತಾ? ಎರರ್ ಬರಲ್ಲ ಅನ್ನೋದಾದ್ರೆ ಔಟ್ಪುಟ್ ಎ ಬಿ ಸಿ ಮತ್ತೆ ಡಿ ವ್ಯಾಲ್ಯೂ ಏನ್ ಬರುತ್ತೆ ಅಂತ ಚೆಕ್ ಮಾಡಿ ನೋಡೋಣ. ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.